ಹಾಯ್ ಫ್ರೆಂಡ್, ನಾನು ದೋಸೆಗೆ ನೆನೆಸ್ತಾ ಇದ್ದೀನಿ. ಈ ದೋಸೆ ಹೆಸರುಕಾಳು ಕಡಲೆ ಬೀಜ ಹಾಕಿ ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಹೆಸರು ಕಾಳು ಒಂದು ಗ್ಲಾಸು, ಒಂದು ಗ್ಲಾಸ್ ಅಕ್ಕಿ, ಒಂದು ಕಪ್ಪು ಕಡಲೆ ಬೀಜ ಹಾಕಿಟ್ಬಿಟ್ಟು ನೆನೆಸಿಡ್ತೀನಿ ನಾನೊಂದು ನೈಟು. ಬೆಳಗ್ಗೆಗೆ ರುಬ್ಕೊತೀನಿ. ನೋಡಿ ಫ್ರೆಂಡ್, ಅಕ್ಕಿ, ಹೆಸರು ಕಾಳು, ಕಡಲೆ ಬೀಜ ಹಾಕಿ ನೆನೆಸಿಟ್ಟಿದೆ ದೋಸೆಗೆ. ಈಗ ನೆಂದಿದೆ, ಒಂದು ನೈಟ್ ನೆಂದಿದೆ. ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಫ್ರೆಂಡ್, ದೋಸೆ ಹಿಟ್ಟು ರುಬ್ಕೊಂಡಿದ್ದೀವಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು. ರುಬ್ಬಿದ ತಕ್ಷಣ ದೋಸೆ ಮಾಡ್ಕೋಬೋದು. ಮಾಮೂಲಿ ದೋಸೆ ಥರ ಏನು ಒಂದಿನ ಎಲ್ಲ ಇಡೋಂಗಿಲ್ಲ. ಹೀಗೆ ರುಬ್ಬಿದ್ದೀನಿ ಮತ್ತು ಈಗಲೇ ದೋಸೆಗೆ ಬಿಡ್ತಾಯಿದ್ದೀನಿ. ರುಚಿಯಾಗಿದೆ, ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ಉದ್ದಿನ ಬೇಳೆ ಏನೂ ಹಾಕೋಂಗಿಲ್ಲ, ಬರೀ ಹೆಸರು ಕಾಳು, ಕಡಲೆ ಬೀಜ, ಸ್ವಲ್ಪ ಅಕ್ಕಿ. ಈಗ ಚೂರು ಎಣ್ಣೆ ಹಾಕೋಣ ಮೇಲ್ಗಡೆ. ದೋಸೆ ಬೇಕಬೇಕು ಸ್ವಲ್ಪ ಒಂದೆರಡು. ಈಗ ದೋಸೆ ರೆಡಿಯಾಗಿದೆ. ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ಚಟ್ನಿಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಇದು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಬೀಜ, ಈಗ ಒಂಚೂರು ಕಾಯಿ ತುರಿ ಹಾಕ್ಕೊಳ್ಳೋಣ. ಇಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ರುಬ್ಕೊಂಡಿದ್ದೀವಿ ಕೆಂಪು ಚಟ್ನಿ. ಇದಕ್ಕೆ ಒಗ್ಗರಣೆ ಮಾಡ್ತೀನಿ. ಫಸ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಟಪಟ ಅಂದೈತೆ. ಈಗ ಒಂಚೂರು ಕಡಲೆಬೇಳೆ ಹಾಕೋಣ. ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಒಂದೇ ಒಂದು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಹೆಸರುಬೇಳೆ ದೋಸೆ ಕೆಂಪು ಚಟ್ನಿ ರೆಡಿಯಾಗಿದೆ ಫ್ರೆಂಡ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್.